ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ. ಇನ್ನು ಪ್ರಾರಂಭದಲ್ಲಿ ಚಂದನ ಮತ್ತು ಹರಿ ಇಬ್ಬರು ಮಹಿಮಾ ಮನೆಗೆ ಮಾತಾಡ್ಲಿಕ್ಕಂತ ಹೊರಟಿರ್ತಾರೆ ಟೂ ವೀಲರಲ್ಲಿ. ಇನ್ನು ಹರಿ ಹೇಳ್ತಾನೆ, ಮೇಡಮ್ ನಿಜಕ್ಕೂ ನಾನು ಗ್ರೇಟ್ ಅಲ್ವಾ ಮೇಡಮ್, ನಿಜವಾಗ್ಲೂ ನೀವು ನನ್ನ ಹೆಸರು ಉಳಿಸಿಬಿಟ್ರಿ ಮೇಡಮ್ ಅಂತ ಹೇಳ್ತಾನೆ. ಆಗ ಚಂದನ ಮನಸ್ಸಲ್ಲಿ ಅಂದ್ಕೊಳ್ತಾಳೆ, ಏನು ಹೆಸರು ಅಂತ ಉಳಿಸ್ಬೇಕು, ಅಲ್ಲ ಹೆಸರು ನೋಡಿದ್ರೆ ಸತ್ಯ ಹರಿಶ್ಚಂದ್ರ, ಬಾಯಿ ಬಿಟ್ಟರೆ ಸುಳ್ಳೆ, ಇನ್ನು ಹೆಸರು ಉಳಿಸೋದಂತೆ ಅಂತ ಹೇಳ್ತಾಳೆ. ಅಲ್ಲ ಏನಕ್ಕೆ ಈ ರೀತಿ ಹೇಳಿದ್ರಿ, ನಾನೇ ನಿಮ್ಮ ಹೆಸರು ಉಳಿಸಿದೆ ಅಂತ ಹೇಳ್ತಾಳೆ. ಆವಾಗ ಹರಿ ಹೇಳ್ತಾನೆ, ಅಲ್ಲ ಮೇಡಮ್, ನಾನು ಅಷ್ಟು ಚೆನ್ನಾಗಿ ನಿಮಗೆ ಗಾಡಿ ಕಲಿಸಿ ಕೊಟ್ಟಾಗ ತಾನೇ ನೀವಿವಾಗ ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತಿದ್ದೀರಾ, ಬ್ರೇಕ್ ಹೇಗೆ ಆಗಬೇಕು, ಯಾವ ರೀತಿ ಎಕ್ಸಿಲೇಟರ್ ಕೊಡಬೇಕು ಎಲ್ಲನೂ ನಿಮ್ಗೆ ಗೊತ್ತಿದೆ, ಹಂಪ್ ಅಂದಾಗ ಏನು ಮಾಡಬೇಕು ಎಲ್ಲನೂ ನಿಮಗೆ ಗೊತ್ತಿದೆ. ಎಲ್ಲ ನಾನು ಕಲಿಸಿ ಕೊಟ್ಟಿದ್ದಾನೆ, ನನ್ನ ಲೆವೆಲೇ ಬೇರೆ ಮೇಡಮ್. ನಾನು ನಿಮಗೆ ಕಲಿಸಿ ಕೊಟ್ಟಿದ್ದೀನಂದರೆ ನೀವು ಗಾಡಿ ಓಡಿಸೋದ್ರಲ್ಲಿ ನೆಕ್ಸ್ಟ್ ಲೆವೆಲ್ ಓಡಿಸೋದ್ರಲ್ಲಿ ಡೌಟೇ ಇಲ್ಲ. ನೋಡಿ ಮೇಡಮ್, ನೀವು ಹೇಗೆ ಓಡಿಸ್ತಿದ್ದೀರಾ ಅಂತ ಹೇಳಿ ಎಲ್ಲ ನಾನು ಕಲಿಸಿ ಕೊಟ್ಟಕ್ಕೆ ಆಗಿದ್ದಲ್ವಾ ಅಂತ ಹೇಳ್ತಾನೆ. ಅವನಂತೂ ಸಿಕ್ಕಾಪಟ್ಟೆ ಬಿಲ್ಡಪ್ ತಗೊಳ್ತಾ ಇರ್ತಾನೆ. ಆಗ ಚಂದನ ಹೇಳ್ತಾಳೆ, ಸಾಕು ನಿಲ್ಲಿಸಿ ಹರಿ ಅವರೇ, ನನಗೆ ಗಾಡಿ ಕಲಿಸಿ ಕೊಟ್ಟದ್ದು ಮಹಿಯಿಂದನೇ ನಾನು ಗಾಡಿ ಕಲಿತೆ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಏನು ಮೇಡಮ್ ಹೀಗೆಲ್ಲ ಹೇಳಬಾರ್ದು ನೀವು, ಏನು ಮೇಡಮ್ ಕಲಿಸಿ ಕೊಟ್ಟ ನಾನಲ್ವಾ, ನೀವು ಯಾಕೆ ಮಹಿ ಹೆಸರು ಹೇಳ್ತೀರಾ ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ನೋಡಿ ಹರಿಯವರೇ, ಜಾಸ್ತಿ ಎಲ್ಲ ಬಿಲ್ಡಪ್ ತಗೊಂಡ್ರೆ ಇಲ್ಲೇ ಹಂಪ್ ಮೇಲೆ ಹೋಗಿ ನಿಮ್ಮನ್ನು ಗುದ್ದಿಸಿ ಕೆಳಗೆ ಬಿಡಿಸ್ಬಿಡ್ತೇನೆ ನೋಡಿ ನಿಮ್ಮನ್ನು ಅಂತ ಹೇಳ್ತಾಳೆ. ಆವಾಗ ಹರಿ ಹೇಳ್ತಾನೆ, ಅಯ್ಯೋ ಮೇಡಮ್ ಹಾಗೆಲ್ಲ ಮಾಡಬೇಡಿ ಮೇಡಮ್, ನನಗೆ ನಿಮ್ಮ ಜೊತೆ ತುಂಬಾ ಪ್ಲ್ಯಾನಿಂಗ್ ಇದೆ ಅಂತ ಹೇಳಿ ಅವಳಿಗೆ ಕೇಳಿಸಿದಾಗೆ ಮೆಲ್ಲ ಹೇಳ್ತಾನೆ. ಇನ್ನು ನಾವಿಬ್ಬರು ಮಗು ಮಾಡ್ಕೊಳ್ಬೇಕು, ಆ ಮಗುಗೆ ನಾಮಕರಣ ಮಾಡಬೇಕು, ಆ ಮಗು ನಮ್ಮನ್ನು ಅಪ್ಪ ಅಮ್ಮ ಹೇಳಬೇಕು, ಇನ್ನು ಮನೆಯಲ್ಲೆಲ್ಲ ಖುಷಿ ವಾತಾವರಣ ಇರ್ತದೆ, ನಾವು ಎಂಜಾಯ್ ಮಾಡಬೇಕು, ಮಕ್ಕಳ ಆಟ ಎಲ್ಲ ನೋಡಬೇಕು, ಅವ್ರು ನಮ್ಮ ಜೊತೆ ಹೇಗಿರ್ತಾರೆ, ನಮ್ಮ ಮನೆಯವ್ರು ನಮ್ಮ ಜೊತೆ ಹೇಗಿರ್ತಾರೆ, ಪ್ರತಿಯೊಂದನ್ನು ಎಂಜಾಯ್ ಮಾಡಬೇಕು, ಇಷ್ಟೆಲ್ಲ ಪ್ಲ್ಯಾನ್ ಇದೆ. ಹಾಗಿರುವಾಗ ನೀವು ಈ ರೀತಿ ಹೇಳೋ ತಪ್ಪಲ್ವಾ ಅಂತ ಹೇಳ್ತಾರೆ. ಆವಾಗ ಚಂದನ ಹೇಳ್ತಾಳೆ, ಏನಾದರೂ ಹೇಳಿದ್ರಾ, ಏನು ನಾಮಕರಣ ಅಂತ ಹೇಳ್ದಾಗಿತ್ತು ಅಂತ ಹೇಳ್ತಾಳೆ. ಆವಾಗ ಹರಿ ಹೇಳ್ತಾನೆ, ನಾಮಕರಣನ, ಅಯ್ಯೋ ಮೇಡಮ್, ಅದು ಮುತ್ತು ಅಣ್ಣ ನಿನ್ನ ಮದುವೆ ಆಗುತ್ತಲ್ವಾ, ಮದುವೆ ಆದಮೇಲೆ ಅವನಿಗೆ ಮಕ್ಕಳಾಗುತ್ತೆ, ಮಕ್ಕಳಾದ್ಮೇಲೆ ನಾಮಕರಣ ಮಾಡಬೇಕಲ್ಲ, ಎಲ್ಲ ನಾವೇ ಮುಂದೆ ನಿಂತು ಓಡಾಡಿ ಮಾಡಬೇಕಲ್ವಾ, ಅದಕ್ಕೆ ಮೇಡಮ್ ಹಾಗೆ ಹೇಳಿದೆ ಅಂತ ಹೇಳ್ತಾನೆ. ಇನ್ನು ಅವ್ನು ಹೇಳ್ತಾನೆ, ಅಲ್ಲ ಮೇಡಮ್, ನಾವೀಗ ಮಹಿಮಾ ಅವ್ರ ಮನೆಗೆ ಹೋಗಬೇಕಿತ್ತಾ, ಅಮಿತ್ ಭಾಯಿನೇ ಕೇಳಿದ್ರಲ್ವಾ ಮಹಿಮನ್ ಮದುವೆ ಆಗ್ತೀಯಾ ಅಂತ ಹೇಳ್ಕೊಂಡು ಅಣ್ಣನ ಹತ್ರ, ಹಾಗಿರುವಾಗ ನಾವ್ಯಾಕೆ ಅವ್ರ ಮನೆಗೆ ಹೋಗಬೇಕು ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ನೋಡಿ ಹರಿ ಅವರೇ, ಯಾವುದೋ ಒಂದು ವಿಷಯದ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲದೆ ಅದನ್ನು ನಾವು ನಿರ್ಧಾರ ತಗೊಳ್ಬಾರ್ದು. ಒಂದು ನಿರ್ಧಾರ ತಗೊಂಡಿದ್ದೇವೆ ಅಂತ ಹೇಳಿದ ಕೂಡಲೇ ಅದು ನಮಗೆ ಸರಿ ಅನ್ನಿಸ್ತಿದೆಯಾ, ಆ ನಿರ್ಧಾರ ತಗೊಂಡಿದ್ದು ನಮಗೆ ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಕೊಂಡು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಆತುರದಲ್ಲಿ ಯಾವುದೇ ನಿರ್ಧಾರ ತಗೊಳ್ಬಾರ್ದು. ಹೌದು, ಅಮಿತ್ ಬಾಯಿ ಮುತ್ತು ಅಣ್ಣನ ಹತ್ರ ಕೇಳಿದ್ರು ಮದುವೆ ಆಗ್ತೀರಾ ಮಹಿಮಾನ್ ಅಂತ ಹೇಳಿ, ಆದರೆ ಅವ್ರು ನಿಜವಾಗ್ಲೂ ಕೇಳಿದ್ರಾ, ಅಥವಾ ಯಾವುದಾದ್ರೂ ಸಿಚುವೇಶನಿಂದ ಅವ್ರು ಆ ರೀತಿ ಕೇಳಿದ್ರಾ, ಮಹಿಮಾ ಅವ್ರಿಗೆ ನಿಜವಾಗ್ಲೂ ಒಪ್ಪಿಗೆ ಇದೆಯಾ, ಅಮಿತ್ ಬಾಯಿಗೂ ಅವ್ರ ತಂಗಿಯನ್ನ ಮುತ್ತು ಅಣ್ಣನಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ನಿಜವಾಗ್ಲೂ ಒಪ್ಪಿಗೆ ಇದೆಯಾ, ಪ್ರತಿಯೊಂದು ಅವ್ರ ಬಾಯಲ್ಲೇ ಹೇಳಿಸ್ಬೇಕು. ಅವ್ರು ನಿಜವಾಗ್ಲೂ ಹೇಳಬೇಕು. ಆತುರದಲ್ಲಿ ತೆಗೆದುಕೊಂಡು ನಿರ್ಧಾರ ಒಳ್ಳೆಯದಲ್ಲ. ಇವಾಗ ನೋಡಿ, ನಾವಿಬ್ಬರು ಆತುರದಲ್ಲಿ ಮದುವೆ ಆದ್ವಿ, ಆದಮೇಲೆ ಏನಾಯಿತು, ನಿಮಗೂ ನೆಮ್ಮದಿ ಇಲ್ಲ, ನನಗೂ ನೆಮ್ಮದಿ ಇಲ್ಲ, ನಿಮ್ಮ ಜೀವನವೂ ಹೀಗಾಯಿತು, ನನ್ನ ಜೀವನವೂ ಹೀಗಾಯಿತು. ಆ ಕಾರಣ ನಾವು ಪ್ರತಿಯೊಂದು ಯೋಚನೆ ಮಾಡಿ ನಿರ್ಧಾರ ತಗೊಳ್ಬೇಕು ಅಲ್ವಾ ಹರಿ ಅವರೇ, ಏನು ಹೇಳ್ತೀರಾ, ಸರಿ ಅಲ್ವಾ ನಾನು ಹೇಳಿದ್ದು ಅಂತ ಹೇಳ್ತಾಳೆ ಚಂದನ. ಆಗ ಹರಿ ಹೇಳ್ತಾನೆ, ಹಾಂ ಹೌದು ಮೇಡಮ್ ಸರಿ ಅಂತ ಹೇಳ್ತಾನೆ. ಇನ್ನು ಅವರಿಬ್ಬರು ಅಮಿತ್ ಬಾಯಿ ಮನೆಗೆ ಬರ್ತಾರೆ. ಇನ್ನು ಆವಾಗ ಮಹಿಮಾ ಡೋರ್ ಓಪನ್ ಮಾಡ್ತಾಳೆ. ಆವಾಗ ಮಹಿಮಾ ಖುಷಿ ಆಗುತ್ತೆ. ಮಹಿಮಾ ಹೇಳ್ತಾಳೆ, ಹರಿಜಿ, ಚಂದನ ಬನ್ನಿ ಬನ್ನಿ ಅಂತ ಹೇಳ್ತಾಳೆ. ಆದರೆ ಅವಳು ಮುತ್ತು ಬಂದಿದ್ದಾನೆ ಅಂತ ಹೇಳ್ಕೊಂಡು ಮುತ್ತುನ ಹುಡುಕ್ತಾ ಇರ್ತಾಳೆ. ಆವಾಗ ಹರಿ ಹೇಳ್ತಾನೆ, ಯಾರನ್ನು ಹುಡುಕ್ತಾ ಇದ್ದೀರಾ, ನಾವಿಬ್ಬರೇ ಬಂದಿರೋದು ಅಂತ ಹೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ಹಿಂದಿಯಲ್ಲೇ ಹೇಳ್ತಾಳೆ, ನಾನು ನಿಮ್ಮಿಬ್ಬರನ್ನೇ ಹುಡುಕ್ತಾ ಇದ್ದೆ, ನಿಮ್ಮಿಬ್ಬರನ್ನೇ ನೋಡ್ತಾ ಇದ್ದೆ, ಬನ್ನಿ ಒಳಗೆ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಮುತ್ತು ಅಣ್ಣ ಬಂದಿಲ್ಲ ಬಿಡಿ ಅಂತ ಹೇಳ್ತಾಳೆ. ಇನ್ನು ಮನೆಯೊಳಗೆ ಬರ್ತಾರೆ. ಇನ್ನು ಅಮಿತ್ ಬಾಯ್ ಹೇಳ್ತಾರೆ, ನೀವು ಬಂದು ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಅಮಿತ್ ಬಾಯ್, ನನಗೆ ನಿಮ್ಮ ಹತ್ರ ಮಾತಾಡಲಿಕ್ಕಿತ್ತು. ಅಲ್ಲ, ನೀವೇನೋ ಕೇಳಿದ್ರಿ ಅಣ್ಣನ ಹತ್ರ ಮೈಮನ್ ಮದುವೆ ಮಾಡ್ಕೊಳ್ತೀರಾ ಅಂತ ಹೇಳಿ, ಆದರೆ ಮೈಮನಿಗೆ ಇಷ್ಟ ಇದೆಯಾ ಇಲ್ವಾ ಅನ್ನೋದು ನಮ್ಗೆ ಗೊತ್ತಾಗಬೇಕಿತ್ತು, ಅದಕ್ಕೆ ಮಹಿಮನ ಹತ್ರನೇ ಕೇಳುವ ಅಂತ ಬಂದ್ವಿ ಅಂತ ಕೇಳ್ತಾರೆ. ಆಗ ಮಹಿಮಾ ಹೇಳ್ತಾಳೆ, ನನಗೆ ಕೂಡ ಇಷ್ಟ ಇದೆ ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಹೌದಾ, ನಿಮಗೆ ನನ್ನ ಮುತ್ತು ಅಣ್ಣನಲ್ಲಿ ಯಾವ ಗುಣ ಇಷ್ಟ ಆಯಿತು ಅಂತ ಹೇಳ್ತಾಳೆ. ಆಗ ಮಹಿಮಾ ಹೇಳ್ತಾಳೆ, ನನಗೆ ಮುತ್ತು ಅವರದ್ದು ಎಲ್ಲ ಗುಣ ಕೂಡ ಇಷ್ಟ, ಅಷ್ಟು ಒಳ್ಳೆ ವ್ಯಕ್ತಿನ ಮದುವೆ ಆಗಲಿಕ್ಕೆ ನಾನು ಪುಣ್ಯ ಮಾಡಿರಬೇಕು, ಅವ್ರ ನಡತೆ ಎಲ್ಲನೂ ಇಷ್ಟ, ಅವ್ರು ಯಾರ ಕಷ್ಟ ಅಂದರೂ ಅವ್ರಿಗೆ ಕರಗ್ತಾರೆ, ಅಷ್ಟೇ ಅಲ್ಲ ಅವರೆಲ್ಲರಿಗೂ ಸಹಾಯ ಮಾಡ್ತಾರೆ, ಅವ್ರದ್ದು ಒಳ್ಳೆಯ ಗುಣ, ಅವ್ರನ್ನ ಮದುವೆ ಆಗಲಿಕ್ಕೆ ಹುಡುಗಿ ಪುಣ್ಯ ಮಾಡಿರಬೇಕು, ಅದವ್ರ ಸೌಭಾಗ್ಯ ಅಂತ ಹೇಳ್ತಾರೆ. ಆಗ ಚಂದನಗೆ ಹರಿಗೆ ಎಲ್ರಿಗೂ ಖುಷಿಯಾಗುತ್ತೆ. ಆಗ ಚಂದನ
ಚಂದನ ಹೇಳ್ತಾಳೆ, ನಮ್ಮ ಪುಣ್ಯ ನೀವು ಸಿಕ್ಕಿದ್ದು ಅಂತ ಹೇಳ್ತಾಳೆ. ಇನ್ನು ಹರಿ ಹೇಳ್ತಾನೆ, ಆಯಿತು ಇನ್ನು ಫಿಕ್ಸ್ ಆಯಿತು, ಇನ್ನೇನಿದ್ರು ಮಹಿಮಾ ಅವರೇ ನಮ್ಮ ಅತ್ತಿಗೆ ಅಂತ ಹೇಳ್ತಾನೆ. ಇನ್ನು ಹರಿ ಹೇಳ್ತಾನೆ, ಆಯ್ತಾಗಾದ್ರೆ, ಆದರೆ ಒಂದು ಫಿಕ್ಸ್ ಆಯ್ತಂತ ಹೇಳಿ ಮನೆಗೆಲ್ಲ ಬರಲಿಕ್ಕಿಲ್ಲ, ದೊಡ್ಡವರು ಪರ್ಮಿಷನ್ ತಗೊಳ್ಬೇಕು ನಮ್ಮಿಬ್ರದ್ದು ಅಂತ ಹೇಳ್ತಾನೆ. ಆವಾಗ ಚಂದನ್ ಹೇಳ್ತಾಳೆ, ಬಾಯಿ ಮುಚ್ಚಿ ಹರಿ ಅವರೇ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಇಲ್ಲ ತಮಾಷೆ ಮಾಡಿದೆ, ನಿಮ್ಗೆ ಯಾವಾಗ ಬೇಕು ಆವಾಗ ಬರ್ಬೋದು ನಮ್ಮ ಮನೆಗೆ ಅಂತ ಹೇಳ್ತಾರೆ. ಆಗ ಅಮಿತ್ ಬಾಯಿ ಹೇಳ್ತಾರೆ, ಹೌದು ಮದುವೆ ಏನೋ ಆಗಲಿಕ್ಕೆ ಒಪ್ಕೊಂಡ್ವಿ, ಆದರೆ ನಾವು ಬಡವರು, ನಮ್ಮ ಹತ್ರ ಕೊಡೋದು ತಗೊಳ್ಳೋದು ಎಲ್ಲ ಇದ್ದೇ ಇರುತ್ತೆ, ಅದಕ್ಕೆ ನಾವು ಏನು ಮಾಡೋದು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅಮಿತ್ ಬಾಯಿ ಅದಕ್ಕೆಲ್ಲ ಯಾಕೆ ಆ ರೀತಿ ಹೇಳ್ತಿದ್ದೀರಾ, ನೀವು ನನಗೆ ಕೊಡೋ ದೊಡ್ಡ ಗಿಫ್ಟ್ ಅಂದರೆ ನಿಮ್ಮ ತಂಗಿ ಮಹಿಮಾ, ಇವರಿದ್ದರೆ ಸಾಕು, ಇದಕ್ಕಿಂತ ಹೊರತಾಗಿ ಏನೂ ಬೇಡ ನಮಗೆ ಅಂತ ಹೇಳ್ತಾರೆ. ಇನ್ನು ಅವರಿಬ್ಬರು ತುಂಬ ಖುಷಿಯಾಗಿ ಮನೆಗೆ ಬರ್ತಾರೆ. ಇನ್ನು ಮನೆಯಲ್ಲಿ ಒಂದು ಕೋರ್ಟ್ ರೀತಿಯಲ್ಲಿ ಸೆಟಪ್ ಮಾಡಿರ್ತಾರೆ. ಅಂದರೆ ಈಚೆ ಕಡೆಯಲ್ಲಿ ಮುತ್ತು, ಆಚೆ ಕಡೆಯಲ್ಲಿ ಮಹಿಮಾ ನಿಲ್ಲಿಸಿ, ಚಂದನ ಮತ್ತು ಹರಿ ಅಡ್ವೊಕೇಟ್ ಆಗಿ ಮತ್ತು ನಟರಾಜ ಜಡ್ಜ್ ಆಗಿ ಇರೋ ಥರ ಒಂದು ಕೋರ್ಟ್ ಸೆಟಪ್ ಮಾಡಿರ್ತಾರೆ. ಇನ್ನು ಅಲ್ಲಿಗೆ ಮನೆಯವರೆಲ್ಲ ಒಟ್ಟಾಗಿ ಮುತ್ತುನು ಮತ್ತು ಮಹಿಮಾನು ಕರ್ಕೊಂಡು ಬರ್ತಾರೆ. ಮುತ್ತು ಮತ್ತು ಮಹಿಮಾಗೆ ಏನಾಗ್ತಿದೆ ಅಂತಲೇ ಗೊತ್ತಿರಲ್ಲ. ಇನ್ನು ಇವರೆಲ್ಲ ಒಟ್ಟಾಗಿ ಅವರಪ್ಪ ನಟರಾಜನ ಕರೀತಾರೆ. 24 ಫೀಲ್ಡ್ ಕಿಂಗ್ ನಟರಾಜ ರೋಡ್ ಲೆಜೆಂಡ್ ಅಂತ ಹೇಳಿ ಖುಷಿಯಲ್ಲಿ ಫುಲ್ ಹೆಮ್ಮೆಯಲ್ಲಿ ಬಿಲ್ಡಪ್ಪಲ್ಲಿ ಕರೀತಾರೆ ಅವರನ್ನು. ಇನ್ನು ಅವ್ರು ಬಂದು ಕೂತ್ಕೊಳ್ತಾರೆ. ಏನು ಹೇಳ್ತಾರೆ, ನಿಮ್ಮ ಸಮಸ್ಯೆ ಏನು, ನಿಮ್ಮ ಅಹವಾಲನ್ನು ಸ್ವೀಕರಿಸಿದ್ದೇನೆ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ದೇಶಾಭಿಮಾನಿಗಳೇ ಅಂತ ಹೇಳ್ತಾರೆ. ಕಲಾ ರಸಿಕರೇ ಹೇಳಿ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಮಹಾಸ್ವಾಮಿಗಳೇ, ಪ್ರತಿ ಸಲನೂ ಹೆಣ್ಮಕ್ಳಿಂದ ನಮಗೆ ದೌರ್ಜನ್ಯಕ್ಕೆ ಒಳಗಾಗ್ತಾನೇ ಇದ್ದೇವೆ, ಹೆಣ್ಮಕ್ಳು ಗಂಡು ಮಕ್ಕಳಿಗೆ ದೌರ್ಜನ್ಯ ಕೊಡ್ತಾನೇ ಇದ್ದಾರೆ, ಇದನ್ನೆಲ್ಲ ನೀವೇ ಸರಿ ಮಾಡಬೇಕು ಅಂತ ಹೇಳ್ಕೊಂಡು ಸುಮ್ಮನೆ ತಮಾಷೆಗೆ ಎಲ್ಲ ಮಾತಾಡ್ತಾ ಇರ್ತಾರೆ. ಇನ್ನು ನಟರಾಜ ಹೇಳ್ತಾನೆ, ನಿಮ್ಗೆ ಸ್ವಲ್ಪ ಜಾಸ್ತಿ ಆಗಿಲ್ವೇನೋ, ಇರೋ ವಿಚಾರಕ್ಕೆ ಬಾ ಅಂತ ಹೇಳ್ತಾರೆ. ಆವಾಗ ಹರಿ ಹೇಳ್ತಾನೆ, ಯುವರ್ ಆನರ್, ನಮ್ಮ ಹುಡುಗ ತುಂಬ ಮುಗ್ಧ, ನಮ್ಮ ಹುಡುಗರ ಜೀವನ ಇದೇ ರೀತಿ ಹುಡುಗಿರ ಜೀವನದಿಂದ ಹಾಳಾಗ್ತಾನೇ ಇದೆ, ಅವ್ರು ಯಾವಾಗಲೂ ನಮಗೆ ತೊಂದರೆ ಕೊಡ್ತಾನೇ ಇರ್ತಾರೆ, ಅವ್ರು ಯಾವಾಗಲೂ ನಮಗೆ ಸಮಸ್ಯೆ ಮಾಡ್ತಾನೇ ಇರ್ತಾರೆ ಅಂತ ಹೇಳ್ಕೊಂಡು ಒಂದೇ ಸಲ ಮಾತಾಡ್ಕೊಂಡು ಹೋಗ್ತಾನೇ ಇರ್ತಾನೆ ಹರಿ. ಆಗ ನಟರಾಜ್ ಹೇಳ್ತಾನೆ, ಸಾಕು ನಿಲ್ಲಿಸು, ರೀಲ್ ಬಿಡಬೇಡ, ನೀನು ಇದೇ ರೀತಿ ಮಾತಾಡ್ತಿದ್ದೆ ಬೇರೆ ಲಾಯರ್ ಹೇಗೆ ಮಾತಾಡ್ತಾರೆ ಅಂತ ಹೇಳಿ ಚಂದನ್ ಹತ್ರ ಹೇಳ್ತಾರೆ. ಆಗ ಚಂದನ ಹೇಳ್ತಾರೆ, ನೋಡಿ ಯುವರ್ ಆನರ್, ನಮ್ಮ ಹುಡುಗಿ ಮಹಿಮಾ ತುಂಬ ಪಾಪದವಳು, ತುಂಬ ಮುಗ್ಧ ಹುಡುಗಿ, ಅವರು ಮುತ್ತು ಅವರ ಬಾಯಲ್ಲಿ ಉತ್ತರ ಬರಬೇಕು, ಅವ್ರು ಪ್ರೀತಿಸ್ತಿದ್ದಾರೆ ಅಂತ ಹೇಳಿ ಉತ್ತರ ಕೇಳಬೇಕು ಅಂತ ಹೇಳ್ಕೊಂಡು ಪ್ರತಿದಿನ ಪ್ರತಿ ನಿಮಿಷ ಪ್ರತಿ ಗಂಟೆ ಕಾಯ್ತಾನೇ ಇದ್ದಾರೆ, ಆದರೆ ಆ ಕಡೆಯಿಂದ ಏನು ಉತ್ತರ ಬರ್ತಿಲ್ಲ ಯುವರ್ ಆನರ್ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ನೋಡಿ ಯುವರ್ ಆನರ್, ಇವರು ಮುತ್ತು, ಅಚ್ಚಚ್ಚು ಬೆಲ್ಲದಚ್ಚು ಮುಗ್ಧ ಮನಸ್ಸಿನ ಮುತ್ತು, ಇವ್ರು ಏನು ಮಾಡೋಕ್ಕೆ ಸಾಧ್ಯ, ಇವ್ರಿಗೆ ಸ್ವಲ್ಪ ನಾಚಿಕೆ, ಅದಕ್ಕೆ ಅವ್ರು ಸ್ವಲ್ಪ ಸಮಯಾವಕಾಶ ಬೇಕಂತ ಕೇಳ್ಕೊಂಡಿದ್ದಾರೆ, ಅದರಲ್ಲಿ ಏನಾಯಿತು ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ ಹರಿ ಹತ್ರ, ಹರಿ ಇಲ್ಲಿ ಏನೋ ಆಗ್ತಿದೆ, ಏನು ನಡೀತಿದೆ ಇದೆಲ್ಲ ಏನು ಅಂತ ಕೇಳ್ತಾರೆ. ಆವಾಗ ಹರಿ ಹೇಳ್ತಾನೆ, ಅಣ್ಣ ನೀನು ಸುಮ್ಮನೆ ಇರು, ನಿನ್ನ ಪರವಾಗಿ ಮಾತಾಡಲಿಕ್ಕೆ ನಾನು ಲಾಯರ್ ಇದ್ದೇನಲ್ಲ, ನೀನು ಸುಮ್ಮನೆ ಇರು ಅಂತ ಹೇಳ್ತಾನೆ. ಇನ್ನು ಹರಿ ಹೇಳ್ತಾನೆ, ನೋಡಿ ನಮ್ಮ ಮುತ್ತು ಅಣ್ಣ ತುಂಬಾ ಒಳ್ಳೆಯವರು, ಅವರಿಗೆ ಒಳ್ಳೆಯದೇ ಆಗಬೇಕಲ್ವಾ, ನಮಗೆ ನ್ಯಾಯ ಬೇಕೇ ಬೇಕು ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾರೆ, ಮಹಿಮಾ ಇವ್ರಿಗಿಂತ ತುಂಬ ಒಳ್ಳೆಯವಳು, ಮಹಿಮಾ ಅವರಿಗೆ ಇವರು ತನ್ನ ಪ್ರೀತಿ ನಿವೇದನೆ ಮಾಡಿಕೊಳ್ಳೇಬೇಕು, ಅವರು ಕಾದು ಕಾದು ಬೇಸತ್ತು ಹೋಗಿದ್ದಾರೆ, ಅವರು ಎಷ್ಟು ದಿನ ಅಂತ ಕಾಯೋದು, ನೋಡಿ ಪಾಪ ಮುಗ್ಧ ಹುಡುಗಿ ಮಹಿಮಾ ಅವರು, ಇದಕ್ಕೆ ನೀವು ನ್ಯಾಯ ಕೊಡಿಸಲೇಬೇಕು ಯುವರ್ ಆನರ್ ಅಂತ ಹೇಳ್ತಾಳೆ ಚಂದನ. ಆಗ ನಟರಾಜ ಹೇಳ್ತಾರೆ, ಏನಾದರೂ ಇದಕ್ಕೆ ಪ್ರತಿವಾದ ಇದೆಯಾ ಲಾಯರ್ ಹರಿ ಅವರೇ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಏನು ಪ್ರತಿವಾದ ಇಲ್ಲ, ಆಗಿನ ಕಾಲದಿಂದಲೂ ಹೆಣ್ಮಕ್ಳೇ ಗೆದ್ದಿದ್ದಾರಲ್ವ, ಇದು ಕೂಡ ಅವರೇ ಗೆಲ್ಲಿ, ನಾನೇ ಸೋತೋಗ್ತೇನೆ, ಅವ್ರು ಏನು ಹೇಳ್ತಾರೋ ಹಾಗೆ ಆಗಲಿ ಅಂತ ಹರಿ ಹೇಳ್ತಾನೆ. ಆವಾಗ ನಟರಾಜ್ ಅವ್ರು ಹೇಳ್ತಾರೆ, ಆಯಿತು, ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ನಾನು ತೀರ್ಪು ಕೊಡೋದು ಏನೆಂದರೆ, SGC ನಿಯಮ 143 ಪ್ರಕಾರ ಮುತ್ತು ತನ್ನ ಪ್ರೇಮ ನಿವೇದನೆಯನ್ನು ಮಹಿಮನಿಗೆ ಹೇಳಿ ಜೀವನ ಪೂರ್ತಿ ಅವಳೊಟ್ಟಿಗೆ ಬಂದಿಯಾಗಬೇಕು ಅಂತ ಹೇಳ್ತಾರೆ. ಆಗ ಮನೆಯವರಿಗೆ ಎಲ್ರಿಗೂ ತುಂಬ ಖುಷಿಯಾಗುತ್ತೆ. ಇನ್ನು ಕಂಠಿ ಅವರೆಲ್ಲ ತುಂಬ ಖುಷಿ ಪಡ್ತಾರೆ. ಕಂಠಿ ಹೇಳ್ತಾರೆ, ಮುತ್ತು ಅಣ್ಣ ನಿಂಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇದೆ ಅಲ್ಲ ಮಹಿಮಾನ ಅಂತ ಹೇಳ್ತಾರೆ. ಆಗ ಮುತ್ತು ತಲೆ ಅಲ್ಲಾಡಿಸ್ತಾನೆ. ಆಗ ಕಂಠಿ ಹೇಳ್ತಾನೆ, ಇಲ್ಲ ನೀನು ಬಾಯಿ ಬಿಟ್ಟು ಹೇಳಲೇಬೇಕು, ನಾನು ಮಹಿಮನ ಮದುವೆ ಆಗ್ತೇನೆ ಅಂತ ಬಾಯಿ ಬಿಟ್ಟು ಹೇಳಲೇಬೇಕು, ಖುಷಿಯಿಂದ ಹೇಳಲೇಬೇಕು, ಅವ್ರಿಗೆ ನೀನು ಪ್ರಪೋಸ್ ಮಾಡಲೇಬೇಕು ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾರೆ, ಹೌದಣ್ಣ ನೀನು ಮಾಡಲೇಬೇಕು ಅಂತ ಹೇಳ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಅದು ನಾನು ಹೇಗೆ ಮಾಡೋದು ನಂಗೆ ಗೊತ್ತಿಲ್ಲ ಅಲ್ಲ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಅಯ್ಯೋ ದೇವ್ರೆ, ಆಯಿತು ಬಿಡು, ನೋಡು ನಾನು ಇವಾಗ ಹೇಗೆ ಮಾಡಬೇಕಂತ
ತೋರಿಸ್ತೇನೆ. ಸ್ಟೈಲಾಗಿ ಮಾಡಬೇಕು, ಒಳ್ಳೆ ಫಿಲ್ಮಿ ಸ್ಟೈಲಲ್ಲಿ ಮಾಡಬೇಕು, ಹಾಗೆಯೇ ನೀನು ಕೂಡ ಇವಾಗ ಮಾಡಬೇಕು ಅಂತ ಹೇಳ್ತಾನೆ. ಇನ್ನು ಹರಿ ಮಂಡಿ ಊರಿ ಚಂದನ ಹತ್ರ ಮುತ್ತು ಹೇಗೆ ಮಾತಾಡಬೇಕಂತ ಹೇಳಿ ತೋರಿಸ್ತಾನೆ. ಇನ್ನು ಹರಿ ಹೇಳ್ತಾನೆ, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೇನೆ, ನೀವು ಲೈಫ್ ಲಾಂಗ್ ನನ್ನ ಜೊತೆನೇ ಇರ್ತೀರಲ್ವಾ? ಹೇಳಿ ಚಂದನ ಅವರೇ, ನನ್ನ ಜೊತೆನೇ ಲೈಫ್ ಲಾಂಗ್ ಇರ್ತೀರಲ್ವಾ ಅಂತ ಹೇಳ್ತಾನೆ. ಆಗ ಮುತ್ತು ಅದನ್ನು ನೋಡಿ, ನಾನು ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ನೀನು ಮಾಡಲೇಬೇಕು ಅಂತ ಹೇಳ್ತಾನೆ. ಎಲ್ಲರೂ ಮಾಡಬೇಕು ಮುತ್ತು ಅಣ್ಣ, ನೀವು ಮಹಿಮಾನಿಗೆ ಪ್ರಪೋಸ್ ಮಾಡಲೇಬೇಕು ಅಂತ ಹೇಳ್ತಾರೆ. ಆಗ ಮುತ್ತು ಮಂಡಿ ಊರಿ ಮಹಿಮಾನ ಹತ್ರ ಕೈ ಹಿಡ್ಕೊಂಡು, ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೇನೆ, ನನ್ನ ಹೃದಯದಲ್ಲಿ ನಿಮ್ಮನ್ನು ದೇವತೆ ಥರ ನೋಡ್ಕೊಳ್ತೇನೆ, ನೀವು ನನ್ನ ಜೊತೆ ಲೈಫ್ ಲಾಂಗ್ ಇರ್ತೀರಾ ಅಲ್ವಾ ಮಹಿಮಾ ಅವರೇ ಅಂತ ಕೇಳ್ತಾರೆ. ಆಗ ಮಹಿಮಾ ಹೌದು ಅಂತ ಹೇಳ್ಕೊಂಡು ಸನ್ನೆ ಮೂಲಕ ಹೇಳ್ತಾಳೆ. ಇನ್ನು ಮುತ್ತು ಹೇಳ್ತಾನೆ, ಐ ಲವ್ ಯು ಬೇಬಿ ಅಂತ ಹೇಳ್ತಾನೆ. ಎಲ್ಲರಿಗೂ ತುಂಬಾ ಆಶ್ಚರ್ಯ ಮತ್ತು ಎಲ್ಲರೂ ಖುಷಿ ಪಡ್ತಾರೆ, ತುಂಬ ಖುಷಿಯಾಗಿರ್ತದೆ. ಇನ್ನು ಹರಿ ಅಂತೂ ಚಂದನ ಜೊತೆ ಡ್ಯುಯೆಟ್ ಹಾಡೋ ಥರ ಒಳ್ಳೆ ಮಾಡಿ ಕನಸು ಕಾಣ್ತಾ ಇರ್ತಾನೆ, ಡ್ಯಾನ್ಸ್ ಮಾಡೋ ಥರ. ಇನ್ನು ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಾಳಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ, ಚಂದನ ಮತ್ತು ಹರಿಯ ಡಿವೋರ್ಸ್ ದಿನ ಬರುತ್ತೆ, ಹರಿ ಚಂದನ ಡಿವೋರ್ಸ್ ತಗೊಳ್ತಾರ, ಅವರಿಬ್ಬರು ದೂರ ಆಗ್ತಾರ, ಅಥವಾ ಹರಿ ಏನಾದರೂ ಪ್ಲ್ಯಾನ್ ಮಾಡ್ತಾನ, ಪ್ರತಿಯೊಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.